ಮೊದಲನೆಯ ಪ್ರಶ್ನೆ, ತುರಿಕೆ ಸಮಸ್ಯೆಗೆ ಯಾವುದು ದಿವ್ಯ ಔಷಧಿ? ಎ ಬೇವಿನ ಎಣ್ಣೆ, ಬಿ ನಿಂಬೆ ಎಣ್ಣೆ, ಸಿ ಆಲಿವ್ ಎಣ್ಣೆ, ಡಿ ಬಾದಾಮಿನ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೇವಿನ ಎಣ್ಣೆ. ಎರಡನೆಯ ಪ್ರಶ್ನೆ, ಉಪ್ಪನ್ನು ಹೆಚ್ಚಾಗಿ ಸೇವನೆ ಮಾಡಿದರೆ ಏನಾಗುತ್ತದೆ? ಎ BP ಸಮಸ್ಯೆ, ಬಿ ಕಿಡ್ನಿ ಸಮಸ್ಯೆ, ಸಿ ಹೃದಯದ ಸಮಸ್ಯೆ, ಡಿ ಜಾಂಡೀಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಸಮಸ್ಯೆ. ಮೂರನೆಯ ಪ್ರಶ್ನೆ, ಬೆಕ್ಕಿನ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷಗಳು? ಎ 19 ವರ್ಷ, ಬಿ 18 ವರ್ಷ, ಸಿ 15 ವರ್ಷಗಳು, ಡಿ 20 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 18 ವರ್ಷ. ನಾಲ್ಕನೆಯ ಪ್ರಶ್ನೆ, ಯಾವ ಅಂಗ ದೇಹದಲ್ಲಿನ ಮೂತ್ರವನ್ನು ಉತ್ಪಾದಿಸುತ್ತದೆ? ಎ ಯಕೃತ್, ಬಿ ಗರ್ಭಕೋಶ, ಸಿ ಪಿತ್ತಕೋಶ, ಡಿ ಕಿಡ್ನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್. ಐದನೆಯ ಪ್ರಶ್ನೆ, ಐಸ್ ಕ್ರೀಮನ್ನು ಹೆಚ್ಚು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಗ್ಯಾಸ್ಟ್ರಿಕ್, ಬಿ ಹೃದಯಾಘಾತ, ಸಿ ಕ್ಯಾನ್ಸರ್, ಡಿ BP ಸಮಸ್ಯೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ. ಆರನೆಯ ಪ್ರಶ್ನೆ, ಯಾವ ಪಕ್ಷಿ ಮರಿಯನ್ನ ಮಾಡುವುದಿಲ್ಲ? ಎ ಹದ್ದು, ಬಿ ಗಿಳಿ, ಸಿ ಕೋಗಿಲೆ, ಡಿ ಉಷ್ಟ್ರಪಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಗಿಲೆ. ಇನ್ನು ಏಳನೆಯ ಪ್ರಶ್ನೆ, 500 ರೂಪಾಯಿ ನೋಟಿನಲ್ಲಿ ಎಷ್ಟು ಭಾಷೆಗಳು ಮುದ್ರಿತವಾಗಿರುತ್ತದೆ? ಎ 8 ಭಾಷೆ, ಬಿ 15 ಭಾಷೆ, ಸಿ 3 ಭಾಷೆ, ಡಿ 10 ಭಾಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 15 ಭಾಷೆ. ಎಂಟನೆಯ ಪ್ರಶ್ನೆ, ಯಾವ ಪ್ರಾಣಿ ಹೆಚ್ಚಾಗಿ ಸಿಹಿಯಾದ ಆಹಾರವನ್ನು ಸೇವನೆ ಮಾಡುವುದಿಲ್ಲ? ಎ ಗೆಂಡಾಮೃಗ, ಬಿ ನಾಯಿಗಳು, ಸಿ ಇಲಿ, ಡಿ ಬೆಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಕ್ಕು. ಇನ್ನು 9ನೆಯ ಪ್ರಶ್ನೆ, ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ ಕೀಲು ನೋವು, ಬಿ ಏಡ್ಸ್ ಸಮಸ್ಯೆ, ಸಿ BP, ಡಿ ಕ್ಯಾನ್ಸರ್ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಕೀಲು ನೋವು. 10ನೆಯ ಪ್ರಶ್ನೆ, ಯಾವ ತರಕಾರಿ ದೇಹದಲ್ಲಿನ ರಕ್ತವನ್ನು ವೇಗವಾಗಿ ಹೆಚ್ಚಿಸುತ್ತದೆ? ಎ ಮುಲ್ಲಂಗಿ, ಬಿ ಬೀಟ್ರೋಟ್ ಸೇವನೆ, ಸಿ ಹಾಗಲಕಾಯಿ ಸೇವನೆ, ಡಿ ಎಲೆಕೋಸು ಸೇವನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೋಟ್. 11ನೆಯ ಪ್ರಶ್ನೆ, ಹೆಚ್ಚು ಮೊಟ್ಟೆ ಉತ್ಪಾದಿಸುವಂತಹ ಏಕೈಕ ದೇಶ ಯಾವುದು? ಎ ಚೀನಾ, ಬಿ ರಷ್ಯಾ, ಸಿ ಅಮೇರಿಕಾ, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. 12ನೆಯ ಪ್ರಶ್ನೆ, ಅಸುರರ ಗುರು ಎಂದು ಯಾರನ್ನ ಕರೆಯುತ್ತಾರೆ? ಎ ವಾಲ್ಮೀಕಿ ಮಹರ್ಷಿಗಳು, ಬಿ ಗುರು ವೇದವ್ಯಾಸರು, ಸಿ ಶಿವ, ಡಿ ಶುಕ್ರಾಚಾರ್ಯರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರಾಚಾರ್ಯ. 13ನೆಯ ಪ್ರಶ್ನೆ,
ನರಗಳ ವೀಕ್ನೆಸ್ ಸಮಸ್ಯೆಗೆ ಇವುಗಳನ್ನು ತಿಂದರೆ ನೀವು ಸಾಕು. ಎ ನೆನೆಸಿದ ಬಾದಾಮಿ, ಬಿ ಮಶ್ರೂಮ್, ಸಿ ಕುಂಬಳಕಾಯಿನ ಬೀಜಗಳು, ಡಿ ಕುರಿಯ ಕಾಲ್ ಸೂಪ್. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಎ ನೆನೆಸಿದ ಬಾದಾಮಿ, ಬಿ ಮಶ್ರೂಮ್, ಸಿ ಕುಂಬಳಕಾಯಿನ ಬೀಜಗಳು ಮತ್ತು ಆಪ್ಷನ್ ಡಿ ಕಾಲ್ ಸೂಪ್ನ ಆಗಾಗ ಕುಡಿಯಬೇಕು. 14ನೆಯ ಪ್ರಶ್ನೆ, ಬಿಸಿ ಮಾಡಿದಾಗ ಯಾವ ವಸ್ತು ವೇಗವಾಗಿ ಗಟ್ಟಿಯಾಗುತ್ತದೆ? ಎ ಉಪ್ಪು, ಬಿ ಮೊಟ್ಟೆ, ಸಿ ಸಕ್ಕರೆ, ಡಿ ಅಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಳಿ ಮೊಟ್ಟೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ವಿದ್ಯಾವಂತರು ಇರುವಂತಹ ಏಕೈಕ ದೇಶ ಯಾವುದು? ಎ ಬ್ರಿಟನ್, ಬಿ ಇಂಗ್ಲೆಂಡ್, ಸಿ ಕೆನಡಾ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.